ಇತಿಹಾಸದ ಬಗ್ಗೆ, ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತಾಡುವಂಥ ಈ ಪುಂಗಿದಾಸ ಒಂದ್ಸರಿ ಏನು ಮಾಡಿದ ಅಂತ ಹೇಳಿದರೆ, ಒಂದು ಮನೆಗೆ ಹೋದ. ಆ ಮನೆಗೆ ಹೋಗಿ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಗಳನ್ನೇ ಹಾರಿಸ್ಕೊಂಡು ಹೋಗ್ಬಿಟ್ಟ. ಹಾರಿಸ್ಕೊಂಡು ಹೋಗಿ ಅವಳನ್ನು ಬಸುರು ಮಾಡಿ ಅಬೋರ್ಷನ್ ಮಾಡಿಸುವಂತ ಗಂಟು ಬಿದ್ದ. ಅಬೋರ್ಷನ್ ಕೂಡ ಪಾಪ ಮಾಡಿಸ್ಕೊಂಡ್ಬಿಟ್ರು. ಸುಮ್ಮನೆ ಇರ್ಬೇಕಲ್ಲ ಊರವರು, ಆ ಹೆಣ್ಮಗಳ ಕಡೆಯವರು ಸುಮ್ಮನೆ ಇರ್ಬೇಕಲ್ಲ, ಕಂಪ್ಲೇಂಟ್ ಮಾಡಿದರು. ಎಲ್ಲಿಗೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ, ಸಂಘದ ಹಿರಿಯರಿಗೆ, ಸಂಘದ ಪ್ರಚಾರಕರಿಗೆ, ಪ್ರಾಂತ ಪ್ರಚಾರಕರಿಗೂ ಕೂಡ ಕಂಪ್ಲೇಂಟ್ ಮಾಡಿದರು. ಬೈಠಕ್ ಕರೆದ್ರು ಮುಖ್ಯ ಕಚೇರಿಯಲ್ಲಿ. ಕರೆಸಿದ್ರು ಇವನ್ನ. ಏನಪ್ಪ ನಿನ್ನ ಕತೆ, ಯಾಕೆ ಹಿಂಗೆ ಮಾಡ್ತಾ ಇದೀಯಾ, ಏನು ಸಮಸ್ಯೆ, ಮದುವೆ ಆಗ್ತೀಯ ಅವಳನ್ನ ಅಂತ ಕೇಳಿದ್ರು. ಅವಾಗ ಇವ್ದು ಹೇಳ್ತಾರೆ ಪುಂಗಿದಾಸ, ಪುಂಗಿ ಓದಿದ್ದು ಏನಂತ ಹೇಳಿದ್ರೆ, ಅಯ್ಯೋ ಹಂಗಲ್ಲ ಜಿ, ನಾನು ಸ್ವಾಮಿ ವಿವೇಕಾನಂದ ಜಿ, ಅವರು ಶಾರದಾ ಮಾತೆ ಜಿ, ನನಗೂ ಅವರಿಗೂ ತಾಯಿ ಮಗನ ಸಂಬಂಧ ಇದೆ ಜಿ ಅಂತ ಹೇಳಿ ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗಿ, ಮನೆ ಬಿಡಿಸಿ ಕರ್ಕೊಂಡು ಹೋಗಿ ಅವಳನ್ನು ಬಸುರು ಮಾಡಿ ಅಬೋರ್ಷನ್ ಮಾಡಿಸಿ, ಯಾಕಪ್ಪ ಮದುವೆ ಆಗಲ್ಲ ಅಂತ ಕೇಳಿದ್ರೆ ಜಿ ನಾನು ವಿವೇಕಾನಂದ ಜಿ, ಶಾರದಾ ಮಾತೆ ಜಿ ಅಂತ ಹೇಳಿ ಆ ಬೈಠಕ್ನಿಂದ ಪರಾರಿಯಾಗ್ಬಿಟ್ಟ ಈ ಪುಂಗಿಜಿ. ಇದು ಇವನ ಇತಿಹಾಸ. ಶಾರ್ಟ್ ಇಂಟ್ರೊಡಕ್ಷನ್ ಅಂತ. ನಡುವೆ ಹೇಳ್ತಾನೆ, ಅಯ್ಯೋ ಅಂತ ದೊಡ್ಡ ವ್ಯಕ್ತಿ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾರೆ ರೀ, ಕಾಮಂದ ಅನ್ನೋದ ಮತ್ತೇನನ್ಬೇಕು? ಅಸಲಿಗೆ ಅಸಲಿನೇ ಅಂತಾರೆ, ರಾಕ್ಷಸನಿಗೆ ರಾಕ್ಷಸನೇ ಅಂತಾರೆ, ದೇವರಿಗೆ ದೇವರು ಅಂತಾರೆ, ನಕಲಿಗೆ ನಕಲಿನೇ ಅಂತಾರೆ, ನಕಲಿ ದೇವಮಾನವನಿಗೆ ನಕಲಿ ದೇವಮಾನವನೇ ಅಂತಾರೆ. 106 ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ರಕ್ಷಣೆ ಮಾಡ್ತಾ ಇದ್ದವನಿಗೆ ಕಾಮಂದನೇ ಅನ್ಬೇಕು, ಇನ್ನೂ ಜಾಸ್ತಿನೇ ಅನ್ಬೇಕು. ಇವನಿಗೆ ರಾಮನ ಬಗ್ಗೆ ಭಾಷಣ ಮಾಡ್ತಾ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಭಾಷಣ ಮಾಡ್ತಾ ಏನ್ ಹೇಳ್ತಾನೆ, ಕಾಮಂದ ಯಾಕ್ರಿ ಅಂತಾರೆ. ಈ ಲೋಫರ್ನಿಗೆ, ಈ ನಾಲಾಯಕನಿಗೆ ಗೊತ್ತಿಲ್ಲ ಅಲ್ಲಿ ಆದಂತ ಹತ್ಯೆಗಳು ಎಷ್ಟು, ಅವುಗಳನ್ನು ರಕ್ಷಣೆ ಮಾಡ್ತಾ ಇರೋದು ಇದೇ ಕಾಮಂದ ಅಂತ ಗೊತ್ತಿಲ್ಲ ಇವನಿಗೆ. ಹೀಗಾಗಿ ಇಲ್ಲಿ ಆದರೆ ಸ್ವಲ್ಪ ದಿನಕ್ಕೆ ಪೂರ್ತಿ ನಾಪತ್ತೆ, ಕಾಣೆ ಆಗಿಬಿಟ್ಟ. ಕಾಣೆ ಆದಮೇಲೆ ಅವಾಗ ಅಂಗಡಿ ಕ್ಲೋಸ್, ಮತ್ತು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಒಂದು ಹೊಸ ಅಂಗಡಿ ಇಟ್ಕೊಂಡು ಬಂದ, ಏನೋ ಬ್ರಿಗೇಡು ಅದು ಇದು ಅಂಥೇಳಿ. ಆ ಬ್ರಿಗೇಡ್ ಮಾಡಿ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಎಷ್ಟು ಇನ್ಸಲ್ಟ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ನೋಡಿ. ಏನಾದರೂ ಕೂಡ ಇಲ್ಲಿ ಒಬ್ಬನ್ನ ಹಾಳು ಮಾಡಬೇಕು ಅಂತ ಹೇಳಿದರೆ ವೈರಿಗಳೇ ಇರಬಾರ್ದು. ಯಾರನ್ನಾದ್ರೂ ಇನ್ಸಲ್ಟ್ ಮಾಡಬೇಕು ಅಥವಾ ಸೋಲಿಸಬೇಕು ಅಂತ ಹೇಳಿದರೆ ವಿಪರೀತ ಹೊಗಳು ಬಿಡ್ಬೇಕಂತೆ. ಈ ವ್ಯಕ್ತಿ ಏನು ಮಾಡಿದ, ಪುಂಗಿದಾಸ ಭಾಷಣ ಬಹುಶಃ ನೀವು ನೋಡಿರ್ಬೋದು, ಕಾಮಿಡಿ ಐಟಮ್. ಮೋದಿಜಿಯವರು ಪ್ರಧಾನಿ ಆದರೆ ಬಂಗಾರದ ರಸ್ತೆನೆ ಮಾಡಿಬಿಡ್ತಾರೆ, ಪೆಟ್ರೋಲ್ ಬೆಲೆ ನೀರಿನಷ್ಟೇ ಕಡಿಮೆ ಆಗಿಬಿಡ್ತದೆ, ಜನ ಮತ್ತೆ ನಂಬಿಟ್ರು. ಆವಾಗ ನೋಡಿ, ಒಬ್ಬ ಹಳೆ ಹಿಂದಿ ಸಿನಿಮಾದೊಳಗೆಲ್ಲ ಮತ್ತೆ ಬೇರೆ ಬೇರೆ ಇದ್ರಾಗ ನಾವು ನೋಡಿದ್ದೀವಿ, ಈ ಕಾಮಿಡಿ ಐಟಮ್ಗಳು ಹೇಳ್ತಿರ್ತಾರೆ. ಆ ಒಬ್ಬ ಪೈಲ್ವಾನ್ ಹೇಳ್ಬಿಡ್ತಾನೆ, ನೋಡಿ ಈ ಪೈಲ್ವಾನ್ ಎಷ್ಟು ಗಟ್ಟಿ ಇದ್ದಾನೆ ಅಂತ ಹೇಳಿದ್ರೆ 20 ಮಹಡಿ ಇಂತ್ರ ಇವನು ಜಿಗಿತಾನೆ, ಈಗ ಜಿಗಿದ್ರೆ ಇವನಿಗೆ ಏನೂ ಆಗಲ್ಲ ಅಂತ ಅನೌನ್ಸ್ ಮಾಡಿಬಿಡ್ತಾನೆ. ಜನಗಳೆಲ್ಲ ಮತ್ತೆ ನಂಬಿ ನೋಡ್ತಾ ಕೂತ್ಕೊಳ್ತಾರೆ, ಬರ್ತಾನೆ ಪೈಲ್ವಾನ್ ಅಂತೇಳಿ. ಪಾಪ ಪೈಲ್ವಾನಿಗೆ ಏನು ಗೊತ್ತೇ ಇಲ್ಲ, ಇವನು ಅನೌನ್ಸ್ ಮಾಡಿದ್ದೇ ಗೊತ್ತಿಲ್ಲ. ಇವನು ಹೇಳ್ಕೊತಾನೆ ಆ ಪೈಲ್ವಾನ ಭಕ್ತ ಇವನು ಅಂತ ಹೇಳ್ಕೊಂಡಿರ್ತಾನೆ, ಅನೌನ್ಸ್ ಮಾಡಿಬಿಟ್ಟಿರ್ತಾನೆ. ಇವನು ಹೇಳ್ತಾನಲ್ಲ ನಾನು ಭಕ್ತ, ಮೋದಿಜಿ ಭಕ್ತ ಅಂತ ಹೇಳ್ಕೊಂಡು. ಹಾಗೆ ಮೋದಿಜಿ ಬಂದರೆ ಬಂಗಾರದ ರಸ್ತೆನೆ ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾನೆ. ಈ 20 ಮಹಡಿ ಹತ್ರ ಬಿದ್ದರೆ ಎಂಥ ಪೈಲ್ವಾನ್ ಇದ್ರು ಕೂಡ ಮೈಯಾಗಿನ ಎಲ್ಲ ಮುರಿದು ಸತ್ತು ಹೋಗೋದು ಗ್ಯಾರಂಟಿ. ಆನಂತರ ಮರ್ಯಾದೆ ಹೋಗೋದು ಯಾರ್ದು ಹೇಳಿ? ನರೇಂದ್ರ ಮೋದಿ ಅವ್ರದ್ದೇ ಅಲ್ಲ ಹೋಗೋದು. ಇವನಿಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಇವನೊಬ್ಬ ಕಾಮಿಡಿ ಪೀಸ್ ಅಂತ ಎಲ್ಲರಿಗೂ ಕೂಡ ಗೊತ್ತು. ಆನಂತರ ಪೆಟ್ರೋಲು ನೀರಿನ ದರಕ್ಕಿಂತ ಕಡಿಮೆ ಆಗಿಬಿಡ್ತದೆ. ನೋಡಿ ಪೈಲ್ವಾನ್ರಿದ್ದಾರೆ, ಇವರು ಬೆಂಕಿಯಲ್ಲಿ ಇಳಿದು ಬಿಡ್ತಾರೆ, ಬೆಂಕಿಯಲ್ಲಿ ಇಳಿದ್ರು ಕೂಡ ಇವರು ಮೈ ತುಂಬ ಬೆಂಕಿ ಹಚ್ಚಿದ್ರು ಕೂಡ ಏನೂ ಆಗಲ್ಲ ಅಂತ ಆ ಪೈಲ್ವಾನನ ಭಕ್ತ ಹೇಳ್ಬಿಡ್ತಾನೆ. ಜನ ಎಲ್ಲ ನಂಬ್ಕೊಂಡು ಕಾಯ್ತಾ ಕೂತ್ಕೊಳ್ತಾರೆ. ಆ ಪೈಲ್ವಾನ್ ಬರಲ್ಲ, ಯಾಕಂತ ಹೇಳಿದ್ರೆ ಬೆಂಕಿ ಹಚ್ಕೊಂಡ್ರೆ ಸಾಯೋದ ಪೈಲ್ವಾನ್ ಅಲ್ಲ, ಈ ಕಾಮಿಡಿ ಪೀಸ್ ಏನು ಇದು ಮಾಡಲ್ಲ. ಆ ರೀತಿ ಈ ವ್ಯಕ್ತಿ ಏನೇನೋ ಬಾಯಿಗೆ ಬಂದಂಗೂ ಭಾಷಣ ಮಾಡಿ ಇವತ್ತೇನಾದರೂ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವ್ರ ಮರ್ಯಾದೆ ಹೋಗಿದೆ ಅಂದರೆ ಇವನಿಂದನೇ ಹೋಗಿತ್ತು.
ನೀವೀಗ ಹೇಳಿ ಇವನನ್ನ ಅವರ ಭಕ್ತ ಅನುಯಾಯಿ ಅನ್ಬೇಕು ಅಥವಾ ವೈರಿ ಅಂತ ಅನ್ಬೇಕು, ನೀವೇ ವಿಶ್ಲೇಷಣೆ ಮಾಡಿ. ಒಬ್ಬ ವ್ಯಕ್ತಿ ಈ ನರೇಂದ್ರ ಮೋದಿ ಅವರು ಪ್ರಧಾನಿ ಆದರೆ ಬಂಗಾರದ ರಸ್ತೆ ಮಾಡಿಬಿಡ್ತಿ ಅಂತ ಹೇಳಿಬಿಟ್ರೆ ಮರ್ಯಾದೆ ಹೋಗಿರೋದು ಯಾರದಿಲ್ಲ. ಇವ್ರಿಗೇನು ಅದೊಂದು ದಂಧೆ, ಭಾಷಣ ಮಾಡೋದು ಇವ್ರಿಗೊಂದು ದಂಧೆ. ದೇಶಭಕ್ತಿ ಬಗ್ಗೆ ಭಾಷಣ ಮಾಡೋದು, ದೇವರ ಬಗ್ಗೆ ಭಾಷಣ ಮಾಡೋದು, ಇವ್ರಿಗೆ ಅದೊಂದು ದಂಧೆ. ಒಂದು ಗಂಟೆಗೆ ಇಷ್ಟು ಅಂತೇಳಿ ಇಲೆಕ್ಷನ್ ಬಂದ ಮೇಲೆ ಇವ್ರದ್ದು ರೇಟ್ ಜಾಸ್ತಿ ಆಗ್ತದೆ, 5 ಲಕ್ಷ 10 ಲಕ್ಷ ಒಂದು ಭಾಷಣಕ್ಕೆ. ಜನಸಾಮಾನ್ಯರಿಗೆ ಇದು ಗೊತ್ತಾಗುವುದಿಲ್ಲ, ಬೇಗ ಅರ್ಥ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಮಾಡ್ತಾ ಇರುವಂಥ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಬಹಳ ವೆರಿ ಈಸಿ ಸ್ಟ್ರಾಟಜಿ ಅಂತ ಹೇಳಿದ್ರೆ ಧರ್ಮದ ಬಗ್ಗೆ ಭಾಷಣ ಬಗೆಯೋದು, ದೇಶದ ಬಗ್ಗೆ ಭಾಷಣ ಬಗೆಯೋದು. ಇವತ್ತಿಗೂ ಕೂಡ ಅದಕ್ಕೆ ನಾನು ದೇವರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಶ್ರೀರಾಮನ ಬಗ್ಗೆ ಆಗಲಿ ಅಥವಾ ಪುಣ್ಯ ಪುರುಷರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ, ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ನಾವು ದೇವ್ರ ಬಗ್ಗೆ ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದರೆ ದೇವರು ಕೂಡ ನಮ್ಮಲ್ಲಿ ದೈವತ್ವವನ್ನು ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಆ ಯೋಗ್ಯತೆ ನನಗಿರ್ಬೇಕಲ್ಲ, ನಾವು ಸಾಚೆಗಳಿರ್ಬೇಕಲ್ಲ. ಹೀಗಾಗಿ ನಾನು ಯಾವತ್ತಿಗೂ ಕೂಡ ಮಾತಾಡಕ್ಕೆ ಹೋಗೋದಿಲ್ಲ. ದೇವ್ರ ಬಗ್ಗೆ ಭಾಷಣ ಮಾಡಬೇಕಾಅಂತ ಹೇಳಿದರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕೂಡ ಅದರದ್ದು ಒಂದು ಸಣ್ಣ ಅಂಶ. ರಾಮನ ಬಗ್ಗೆ ಮಾತಾಡಬೇಕಾದ್ರೆ ಆ ಆದರ್ಶ ಪುರುಷನ ಒಂದು ಸಣ್ಣ ಎಳೆಯಷ್ಟಾದರೂ ಕೂಡ ನಮ್ಮಲ್ಲಿ ಇರಬೇಕು, ಇದ್ರೆ ಮಾತ್ರ ಮಾತಾಡಬೇಕು. ನಾನು ಹಿಂದೆ ಈ ಸಾಮಾಜಿಕ PSI ಆದ ನಂತರ ಸಾಮಾಜಿಕ ಜೀವನದಲ್ಲಿ ಬಂದಾಗ ವಿದ್ಯಾನಂದ ಶೆಣೈ ಅವರ ಮಾತುಗಳನ್ನು ಕೇಳ್ತಾ ಇದ್ದೆ. ತುಂಬಾ ಅದ್ಭುತವಾಗಿ ಮಾತಾಡ್ತಾ ಇದ್ರು. ಬರೀ ಮಾತಷ್ಟೇ ಅಲ್ಲ, ಅವರ ನಡೆ ನುಡಿ ಜೀವನ ಶೈಲಿ ಅಷ್ಟೇ ಸರಳತೆಯಿಂದ ಕೊಡ್ತಾ ಇತ್ತು. ಇವತ್ತು ಯಾರು ಕೂಡ ಆಲ್ಮೋಸ್ಟ್ ವಿದ್ಯಾನಂದ ಶೆಣೈ ಅಂತ ಅವ್ರಿಗೆ ಬಹುಶಃ ಇವತ್ತಿನ ಜನಗಳಿಗೆ ಯುವಕರಿಗೆ ಗೊತ್ತಿರಲಿಲ್ಲ. ದಯವಿಟ್ಟು ನೀವು ಯೂಟ್ಯೂಬಲ್ಲಿ ಕೂಡ ವಿದ್ಯಾನಂದ ಶೆಣೈ ಅಂತ ಹಾಕಿ. ನಾನು ಅವಾಗ ಅವ್ರದ್ದು ಕ್ಯಾಸೆಟ್ ಅನ್ನು ಇಟ್ಕೋತಾ ಇದ್ದೆ ಯಾವತ್ತಿಗೂ ಕೂಡ ನನ್ನ ಕಾರಲ್ಲಿ. ಅವಾಗ ಕಾರಲ್ಲಿ ಕೂಡ ಕ್ಯಾಸೆಟ್ ಇರ್ತಿತ್ತು, ಹಿಂಗೆ ತಿರುಗಿಸಿ ಅದು ರೀಲ್ಗಳದ್ದು. ಅದಾದ್ಮೇಲೆ CD ಬಂದ್ರು ಕೂಡ ಅವರ CD-ಯನ್ನು ನಾನು ಕೇಳ್ತಾ ಹೋಗ್ತಾ ಇದ್ದೆ. ವಿದ್ಯಾನಂದ ಶೆಣೈ ಅವ್ರದ್ದು ಭಾರತ ದರ್ಶನ ಅನೇಕ ವಾಲ್ಯೂಮ್ಸ್ಗಳಿದೆ, ದಯವಿಟ್ಟು ಅವುಗಳನ್ನು ಕೇಳಿ. ಆನಂತರ ರಾಜೀವ್ ದೀಕ್ಷಿತ್ ಜಿ, ನನಗೆ ನನ್ನ ಮನೆಯಲ್ಲಿ ಏನಾದರೂ ಸ್ವಲ್ಪ ಇವತ್ತಿಗೂ ಕೂಡ ಟೂತ್ ಪೇಸ್ಟು ಮತ್ತು ಕೆಲವೊಂದಿಷ್ಟು ಉಪಯುಕ್ತ ವಸ್ತುಗಳನ್ನು ನಾನು ಸ್ವದೇಶಿ ಬಳಸ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ರಾಜೀವ್ ದೀಕ್ಷಿತ್ ಜಿ. ಅವ್ರನ್ನ ಇವತ್ತು ಯಾರೂ ನೆನೆಸ್ಕೊಳ್ಳೋದಿಲ್ಲ. ನಾನು ಒನ್ಸ್ ಅಗೇನ್ ಅವ್ರನ್ನ ರಿಮೈಂಡ್ ಮಾಡ್ತಾ ಇದ್ದೀನಿ. ವಿದ್ಯಾನಂದ ಶೆಣೈ ಅವ್ರನ್ನ ಈ 30-40 ವರ್ಷದಿಂದ ಸಂಘಗಳಲ್ಲಿ ಕೆಲಸ ಮಾಡಿದವರು ದುಡಿದವರಿಗೆ ಗೊತ್ತಿರ್ತದೆ ವಿದ್ಯಾನಂದ ಶೆಣೈ ಅವ್ರ ಬಗ್ಗೆ. ಅವರ ಪರಿಚಯನ ಮತ್ತೆ ನಾನು ಈ ಹೊಸ ಜನರೇಷನ್ಗೆ ಪರಿಚಯ ಮಾಡ್ತಾ ಇದ್ದೀನಿ. ಈಗ ಅವರಿಲ್ಲ, ವಿದ್ಯಾನಂದ ಶೆಣೈ ಜಿ ಅವರು ಇಲ್ಲ, ರಾಜೀವ್ ದೀಕ್ಷಿತ್ ಜಿ ಅವರು ಕೂಡ ಇಲ್ಲ. ಅವರನ್ನ ಇವು ಏನು ಐಟಮ್ ಈ ಕಾಮಿಡಿ ಪೀಸ್ಗಳು ಬಂದ ಮೇಲೆ ಜನ ಅವ್ರ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಟ್ರು. ಈ ಕಾಮಿಡಿ ಪೀಸ್ಗಳನ್ನು ಅವ್ರನ್ನ ಯಾವತ್ತಿಗೂ ನೆನೆಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಇವ್ರದೇ ಮಾರ್ಕೆಟ್ ಆಗಬೇಕು. ಆದರೆ ನಾನು ವಿದ್ಯಾನಂದ ಜಿ ಶೆಣೈ ಅವ್ರ ಬಗ್ಗೆ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ದಯವಿಟ್ಟು ಅಂಥವ್ರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಎಷ್ಟು ಅದ್ಭುತವಾಗಿ ನಮ್ಮಲ್ಲಿರುವತಕ್ಕಂತಹ ಅಜ್ಞಾನವನ್ನು ಅವರು ಹೊರಗಡೆ ಹಾಕಿ ದೇಶದ ಬಗ್ಗೆ ಒಂದು ಭಾವನೆಗಳನ್ನು ಹುಟ್ಟು ಹಾಕ್ತಾರೆ ರಾಜೀವ್ ದೀಕ್ಷಿತ್ ಅವರು, ವಿದ್ಯಾನಂದ ಶೆಣೈ ಅವ್ರನ್ನ. ಆದರೆ ಇಂಥ ಕಾಮಿಡಿ ಪೀಸ್ಗಳು ಏನು ಮಾಡಿಬಿಟ್ರು, ತಮ್ಮ ಮಾರ್ಕೆಟ್, ತಮ್ಮ ಪ್ರಮೋಷನ್ ಮಾಡೋಕ್ಕೋಸ್ಕರ ಸುಳ್ಳುಗಳನ್ನು ಹೇಳಿ ಅನಾಚಾರಗಳನ್ನು ಮಾಡಿ ಯಾವುದೇ ಒಬ್ಬ ಹೈ ಪ್ರೊಫೈಲ್ ವ್ಯಕ್ತಿಯ ಮೇಲೆ, ಅವನು ಯಾವನೇ ಆಗಿರ್ಬೋದು, ಅತ್ಯಾಚಾರದ ಪ್ರಕರಣಗಳು ಬಂದರೆ ಅಥವಾ ಯಾವುದೇ ಅಲಿಗೇಷನ್ಸ್ ಬಂದರೆ ಅವ್ರ ಹತ್ರ ಹೋಗಿ ಅವರೊಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ. ಧರ್ಮದ್ದು ದೇವರದ್ದು ವೇದಿಕೆ ಸೃಷ್ಟಿ ಮಾಡ್ತಾರೆ. ಇಂಥ ವ್ಯಕ್ತಿಗಳು ಹೋಗಿ ದೊಡ್ಡದಾಗಿ ಭಾಷಣ ಬಿಗಿದು ಬಂದ್ಬಿಡೋದು, ಮುಗೀತಿಷ್ಟೇ. ಅವಾಗ ಜನರನ್ನ ಆ ರೀತಿ ಮಾಡಿ ಒಂದು ಕನ್ವಿನ್ಸ್ ಮಾಡುವಂತ ಒಂದು ತಂತ್ರ, ಇದು ತಂತ್ರಗಾರಿಕೆ. ಇದನ್ನು ಅರ್ಥ ಮಾಡ್ಕೋಬೇಕು. ಈ ವ್ಯಕ್ತಿ ಮಾಡ್ತಾ ಇರೋದು ಅದನ್ನೇ. ಈಗ ನಮ್ಮ ಡಿಟಾಕ್ಸ್ ದಿನೇಶ್ ಅವರು, ದಿನು ಅವರು ತುಂಬಾ ಒಳ್ಳೆ ಮಾತನ್ನು ಹೇಳಿದ್ರು ಒಂದು 2-3 ದಿನದ ಹಿಂದೆ. ನೋಡಿ, ಸೌಜನ್ಯ ಪ್ರಕರಣದಲ್ಲಿ ಅಡ್ಡಗಾಲಾಗಬೇಡಿ. ಸೌಜನ್ಯ ಒಂದು ಹೋರಾಟ, ಒಂದು ಸುಡುವಂಥ ಬೆಂಕಿ, ಅದಕ್ಕೆ ಅಡ್ಡಗಾಲಾಗಬೇಡಿ. ಯಾರಾದರೂ ಈ ಸೌಜನ್ಯ ಹೋರಾಟಕ್ಕೆ ಅಡ್ಡು ಬಂದರೆ ಸುಟ್ಟು ಹೋಗ್ತೀರಾ. ಬಹಳ ಸೂಕ್ಷ್ಮವಾಗಿ ಹೇಳಿದ್ರು. ಯಾಕಂತ ಹೇಳಿದ್ರೆ ದಿನೇಶ್ ಅವ್ರನ್ನ ನಾನು ಗಮನಿಸ್ದಂಗೆ ಈಸ್ ಅ ಗುಡ್ ಥಿಂಕರ್. ಅವರು ಯೂಟ್ಯೂಬ್ ಮಾತ್ರ ಅಲ್ಲ, ಈಸ್ ಅ ವೆರಿ ಗುಡ್ ಥಿಂಕರ್. ಯಾವತ್ತಿಗೂ ಕೂಡ ನಾವು ಯಾರಾದರೂ ಈ ಥರ ವಿಚಾರವಾದಿಗಳು ಆನಂತರ ಗುರುಗಳ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಅವಾಗ ಅವ್ರ ಮಾತುಗಳನ್ನು ಕೇಳಬೇಕಾಗುತ್ತೆ. ಸೌಜನ್ಯ ಪ್ರಕರಣದಲ್ಲಿ ಅದೆಷ್ಟೋ ಜನ ಬಂದರು ಹಾಳು ಮಾಡೋದಕ್ಕೆ. ಎಲ್ಲರೂ ಕೂಡ ಅವರದೇ ಕ್ಯಾರೆಕ್ಟರ್ಗಳನ್ನು ಹಾಳು ಮಾಡಿಕೊಂಡು ಎಕ್ಸ್ಪೋಸ್ ಆಗಿ ಹೋಗಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಈ ಥರ ಅನೇಕ ಎಂಟ್ರಿಗಳನ್ನು ನೋಡಿದ್ದಾರೆ, ಅನೇಕ ಎಕ್ಸಿಟ್ಗಳನ್ನು ಕೂಡ ನೋಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಸುಳ್ಳು ಈಗ
ಏನು ಮಾಡಿದ್ರು ಇಷ್ಟು ವರ್ಷ 13 ವರ್ಷ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಮಾಡಿ ಯಾರು ನಮ್ಮ ಸಮೀರನ್ ವಿಡಿಯೋ ಆದಮೇಲೆ ಹಿಂದೂ ವರ್ಸಸ್ ಮುಸ್ಲಿಂ ಮಾಡಕ್ಕೆ ನೋಡಿದರು. ಆನಂತರ ಹಿಂದೂ ವರ್ಸಸ್ ಜೈನ್ ಮಾಡಕ್ಕೆ ನೋಡಿದರು, ಆಗಲಿಲ್ಲ. ಈಗ ನಿನ್ನೆ ಹಿಂದೂಗಳ ಮಧ್ಯೆ ಜಗಳ ಹಚ್ಚೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಹಿಂದೂ ನಾಯಕ ಅಲ್ಲ, ಅವರನ್ನ ತಗ್ಸೋದಕ್ಕೆ ಈ ಒಂದಿಷ್ಟು ಒಬ್ಬ ಪೆಂಪು ಇನ್ನೊಬ್ಬ ಪುಂಗಿದಾಸನ್ನ ಕರೆದು ಮಾಡಕ್ಕೆ ನೋಡಿದ್ರು. ಅದು ಯಾವ ಕಾರಣಕ್ಕೂ ಕೂಡ ಸಕ್ಸಸ್ ಆಗುವುದಿಲ್ಲ, ಯಾವತ್ತಿಗೂ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಬಗ್ಗೆ ಕೆಲವೊಂದಿಷ್ಟು ಬಹಳ ವೈಶಿಷ್ಟ್ಯತೆ ಇರುವಂಥ ವ್ಯಕ್ತಿ. ಅದು ಸುಮ್ಮನೆ ನಾನು ಅವ್ರ ಹಿಂದೆ ಹೋಗಿಲ್ಲ. ನಾನು ನೋಡ್ದಂಗೆ ನಾನು ಮತ್ತು ಅವರು ಒಟ್ಟಿಗೆ ಹೋಗ್ಬೇಕಾದ್ರೆ ಶೃಂಗೇರಿಯಿಂದ ಉಜಿರೆಗೆ ಹೋಗ್ಬೇಕಾದ್ರೆ ಆ ಹೊರನಾಡು ಒಂದು ಕ್ರಾಸ್ ಬರ್ತದೆ, ಒಂದು ರೋಡು ಈ SK ಬಾರ್ಡರ್ ಹತ್ರ ಒಂದು ಲೆಫ್ಟಿಗೆ ಹೋದರೆ ಹೊರನಾಡಿಗೆ ಹೋಗುತ್ತೆ, ರೈಟಿಗೆ ಹೋದರೆ ಈ ಕಾರ್ಕಳದ ಕಡೆ ಹೋಗುತ್ತೆ. ಅಲ್ಲಿ ಒಬ್ಬರು ವೆಹಿಕಲ್ಲು ಟೂರಿಸ್ಟ್ ಅಂತ ಬಂದಿದ್ರು, ಇನೋವಾ ವೆಹಿಕಲ್ಲು ಈ ರಸ್ತೆ ಪಕ್ಕದ ಈ ಟ್ರೆಂಚ್ ಇರ್ತದಲ್ಲ, ಟ್ರೆಂಚಲ್ಲಿ ಸಿಕ್ಕಾಕೊಳ್ತು. ಅದ್ರ ಹಿಂದೆ ನಮ್ಮ ವೆಹಿಕಲ್ಲು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ವೆಹಿಕಲ್ಲು. ಪಾಪ ಅವ್ರ ಫ್ಯಾಮಿಲಿ ಅವರು ಆತಂಕಕ್ಕೊಳಗಾಗಿ ಸರ್ ಯಾರಾದರೂ ದುಡಿಯೇ ಅಂತ ಹೇಳಿ. ಬೇರೆ ಯಾರಾದರೂ ಲೀಡರ್ ಇದ್ರೆ ಅವ್ರ ಹುಡುಗರನ್ನ ಹೇಳ್ತಿದ್ದ, ಇಲ್ಲ ಅಂತಂದ್ರೆ ನಡಿ ಮುಂದೆ ಹೋಗೋಣ ನಡಿ ಅಂತ ಹೇಳ್ತಿದ್ದ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನಿಂತ್ಕೊಂಡು ಬರೀ ವೆಹಿಕಲ್ ನಿಲ್ಲಿಸಲಿಲ್ಲ, ಅವ್ರ ಹುಡುಗರಿಗೆ ತಳ್ಳು ಅಂತ ಹೇಳಿಲ್ಲ, ಸ್ವತಃ ಅವರೇ ಆ ವೆಹಿಕಲ್ ಇನೋವಾನ ತಳ್ಳೋದಕ್ಕೆ ನಿಂತ್ಕೊಂಡ್ರು ನಮ್ಮೆಲ್ಲರ ಜೊತೆಗೆ. ಅದು ಮಹೇಶ್ ಶೆಟ್ಟಿ ತಿಮ್ರೋಡಿ. ಅವರ ಹುಡುಗರ ಮೇಲೆ ಏನಾದರೂ ಕೇಸ್ ಆಗುತ್ತೆ ಅಂತ ಹೇಳಿದ್ರೆ ಬರೀ ಭಾಷಣ ಮಾಡಿ ಓಡಿ ಹೋಗುವಂತ ವ್ಯಕ್ತಿತ್ವ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಏನಾದರೂ ಅವರ ಹುಡುಗನ ಮೇಲೆ ಕೇಸ್ ಆದರೆ ಬೇಲ್ ವ್ಯವಸ್ಥೆ ಮಾಡ್ತಾರೆ. ಏನಾದರೂ ಪೂರ್ತಿಯಾಗಿ ಕೇಸಿಂದ ಖುಲಾಸೆ ಆಗುವವರೆಗೆ ಆ ವ್ಯಕ್ತಿ ಆ ಹುಡುಗನ ಜೊತೆಗೆ ನಿಂತ್ಕೊಳ್ತಾರೆ. ದಟ್ ಈಸ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಮಾತ್ರ. ಈ ರಾಜ್ಯದಲ್ಲಿ ಆ ಥರ ವ್ಯಕ್ತಿತ್ವ ನೋಡಿದ್ದು ಕೇವಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಕಡೆ ಮಾತ್ರ. ಈ ಏನು ಪುಂಗಿದಾಸ ಇದಾರಲ್ಲ, ಇವ್ರು ಏನು ಮಾಡ್ತಾರೆ ಗೊತ್ತಾ, ನಾನು ನೋಡಿದ್ದೀನಿ. ನಾನು ಯಾಕೆ ಬೇಜಾರಾಗಿ ಈ ಸಂಘಟನೆಯಲ್ಲಿ ಕೆಲಸ ಮಾಡೋದು ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಕಾರಣ. ಇವ್ರು ಬೊಬ್ಬೆ ಹೊಡೆದು ಬಿಡ್ತಾರೆ ಭಾಷಣದಲ್ಲಿ, ಸಾಬ್ರು ಹಂಗೆ, ಸಾಬ್ರು ಅದನ್ನ ಮಾಡಿದ್ರು ಇದನ್ನ ಮಾಡಿದ್ರು. ಹೌದಪ್ಪ, ನಾನು ಕೇಳ್ತಾ ಇದ್ದೀನಿ, ಸಾಬ್ರು ಅದನ್ನ ಮಾಡಿದ್ರು, ಕಲ್ಲು ಹೊಡಿತಾರೆ, ಗಣೇಶ ದೇವಸ್ಥಾನ ಇದಕ್ಕೆ ಮಾಡ್ತಾರೆ, ನಮಗೂ ಸಿಟ್ಟಿದೆ, ನಮಗೂ ಆಕ್ರೋಶ ಇದೆ. ಆದರೆ ಇವ್ರು ಏನು ಮಾಡ್ತಾರೆ, ಯಾವ ಕಾರಣ ಇವರು ಭಾಷಣ ಮಾಡಿರ್ತಾರಲ್ಲ, ಭಾಷಣ ಮಾಡಿ ಓಡಿ ಹೋಗ್ಬಿಡ್ತಾರೆ, ಗಲಾಟೆಗಳಾಗ್ತದೆ. ಗಲಾಟೆ ಆದಮೇಲೆ, ದೊಂಬಿಗಳಾದಮೇಲೆ ಇವ್ರೇನು ಮಾಡ್ತಾರೆ, ಪುಂಗಿದಾಸ್ನಂತವ್ರು ಒಂದಿಷ್ಟು ಜನ ಇದ್ದಾರೆ, ಅವ್ರು ಸೀದಾ ಹೋಗೋದಲ್ಲಿ TV ಚಾನಲ್ಗೆ, ಮೀಡಿಯಾದವ್ರು ಎಲ್ಲಿರ್ತಾರೆ ಅಲ್ಲಿ ಬೈಟ್ ಕೊಡಕ್ಕೆ ಹೋಗ್ತಾರೆ. ಆದರೆ ಇವ್ರು ಹೇಳ್ತಾರಲ್ಲ, ಸಾಬ್ರು ಹಂಗೆ ಮಾಡಿದ್ರು, ಸಾಬ್ರು ಕಲ್ಲೆಸಿದ್ರು. ಸಾಬ್ರು ಏನು ಮಾಡ್ತಾರೆ ಹೇಳಿ, ಅವರು ಏನು ಮಾಡ್ತಾರೆ, ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಯಾರು ಅವರು ಹುಡುಗರನ್ನ ಪೊಲೀಸರು ಹಿಡ್ಕೊಂಡು ಹೋಗಿರ್ತಾರಲ್ಲ, ಅವ್ರಿಗೆ ಬೇಲ್ ಕೊಡ್ಸೋದಕ್ಕೆ ಹೋಗಿರ್ತಾರೆ. ಹಮಾರೆ ಬೈಜಿ ಓ, ಹಮಾರೆ ಲಡ್ಕ, ಹಮಾರೆ ಚೋರಾಜಿ, ಉಸ್ಕೋ ಕ್ಯೂ ಮಾರ್ತೆ, ಅವನಿಗೆ ಯಾಕೆ ಹೊಡಿತೀರಿ ಅಂತ ಹೇಳ್ಕೊಳ್ಳೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಂತ್ಕೊಂಡಿರ್ತಾರೆ. ಮೊನ್ನೆ ಒಂದು ಉದಯಗಿರಿಯಲ್ಲಿ ನಾನು ನೋಡ್ತಾ ಇದ್ದೆ, ಉದಯಗಿರಿ ಗಲಭೆಯಲ್ಲಿ ಅದು ಯಾರಪ್ಪ ಅವನ ಹೆಸರು ನೆನಪಿಗೆ ಬರಲ್ಲ, ಇವ್ರು ಜಗಳಾಡ್ತಿರ್ತಾರೆ, ಅದು ಯಾವುದೋ ಸುವರ್ಣ ಚಾನಲ್ನಲ್ಲಿ, ಅಬ್ದುಲ್ ರಜಾಕ್. ಆ ಅಬ್ದುಲ್ ರಜಾಕ್ ಏನು ಮಾಡ್ತಾ ಇದ್ದ, ಉದಯಗಿರಿ ಗಲಾಟೆ ಆದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಹುಡುಗರಿಗೆ ಬೇಲ್ ಕೊಡ್ಸೋದಕ್ಕೆ ಹೋಗಿದ್ದಾನೆ. ಅವನು ನೋಡಿ ಸ್ವಲ್ಪ ಆದ್ರೂ ಕಲಿಬೇಕಲ್ಲ. ಇವರು ದೊಡ್ಡ ದೊಡ್ಡ ಭಾಷಣ ಬಿಗಿದು ಆ ಮೈಕಲ್ಲಿ ಹೂಸ್ ಬಿಟ್ಟು ಗೊಬ್ಬು ಎಬ್ಬಿಸಿ ಹೋಗ್ಬಿಡ್ತಾರೆ ಈ ಪುಂಗಿದಾಸ್ನಂತವ್ರು. ಹಿಂದೂ ಹುಡುಗರಿಗೆ ಒಂದು ಬೇಲ್ ಕೊಡಿಸೋದಕ್ಕೆ ಗತಿ ಯಾವ ಹಿಂದೂ ಲೀಡರ್ಗಳು ಕೂಡ ಬರುವುದಿಲ್ಲ. ಹಿಂದೂ ಹರ್ಷನ ಕೊಲೆ ಮಾಡಿದಂಥವನು ಜೈಲಲ್ಲಿ ಬಿರಿಯಾನಿ ತಿಂತ ಇದ್ದ, ಶಿಕ್ಷೆ ಕೊಡಿಸಿದ್ರ ಇವರು. ಮಡಿವಾಳ ಸಂಘದ ಕಾರ್ಯಕರ್ತ ಕೊಲೆ ಆಗಿ ಹೋದ, ಶಿಕ್ಷೆ ಆಯ್ತಾ ಅವನ ಕೊಂದಂಥವ್ರಿಗೆ? ಎಷ್ಟು ಉದಾಹರಣೆ ಕೊಡಲಿ. ಪ್ರವೀಣ್ ನೆಟ್ಟಾರು ಕೊಂದಂಥವನಿಗೆ ಶಿಕ್ಷೆ ಆಯ್ತಾ? ಆಗಲಿಲ್ಲ. ಇವ್ರ ಕೆಲಸ ಏನಂತ ಹೇಳಿದ್ರೆ, ಹಿಂದೂ ಕಾರ್ಯಕರ್ತರು ಸಾಯಬೇಕು, ಬಲಿದಾನ ಆಗಬೇಕು, ಜೀವ ಕೊಡಬೇಕು. ಈ ಪುಂಗಿದಾಸ್ನಂತವ್ರು ಬಂದು ಪುಂಗಿ ಊದಿ ಹೋಗ್ಬಿಡ್ಬೇಕಿಷ್ಟೇ. ಇವ್ರು ಹೇಳ್ತಾರ ಸಾಬ್ರು ಹಂಗೆ ಮಾಡಿದ್ರೆ, ಅರೇ ಅವ್ರ ಹತ್ರ ಉದ್ದುದ್ದು ತಲವಾರ್ ಇಟ್ಕೊಂಡು ಓಡಾಡ್ತಾರೆ, ಅವರು ಉದ್ದುದ್ದು ತಲವಾರ್ ಇಟ್ಕೊಂಡು ಓಡಾಡ್ತಾರೆ ಅವರು. ಇವ್ರ ಹತ್ರ ಸೇಬು ಹಣ್ಣು ಕಟ್ ಮಾಡೋ ಅಂತ ಒಂದು ಚಿಕ್ಕ ಚಾಕುನೂ ಇರಲ್ಲ ಇವ್ರ ಹತ್ರ. ಅವ್ರ ಹತ್ರ ಎಲ್ಲ ಟ್ರೈನಿಂಗು ಕೊಟ್ಟಿರ್ತಾರೆ, ಇವ್ರ ಹತ್ರ ಏನೂ ಇರಲ್ಲ. ಇವ್ರ ಕೆಲಸ ಏನು, ಈ ಪುಂಗಿದಾಸ್ನಂತವ್ರು ಗೊಬ್ಬ ಎಬ್ಬಿಸಿ ಭಾಷಣ ಬಿಗಿದು ಹೋಗ್ಬಿಡೋದು. ಒಬ್ಬನಿಗೆ ಬೇಲ್ ಕೊಡಿಸಲ್ಲ. ನಾನು ಯುವ ಮೋರ್ಚಾ ಅಧ್ಯಕ್ಷನಾದಾಗ ಒಂದು 51 ಜನರಿಗೆ
ಏನೋ ಅವ್ರ ಮೇಲೆ ಕೇಸ್ ಇತ್ತು ಅದನ್ನು ವಾಪಸ್ ತೆಗೆಸ್ಕೊಂಡಿದೆ. ಸದಾನಂದ ಗೌಡರು ಸಿಎಂ ಇದ್ರು, ಸಂತೋಷಿ ಅವರು ಜನರಲ್ ಸೆಕ್ರೆಟರಿ ಇದ್ರು. ನಾವು ಥ್ಯಾಂಕ್ಸ್ ಹೇಳಬೇಕು ಅಡ್ವೊಕೇಟ್ ದೊರೆರಾಜು ಅವರಿಗೆ, ಸ್ಟೇಟ್ PP ಇದ್ರು, SPP ಇದ್ರು. ಅಷ್ಟು ಜನರ ಮೇಲಿರೋ ಪ್ರಕರಣಗಳನ್ನು ವಾಪಸ್ ತಗೊಂಡಿದ್ದೀವಿ. ಈಗಿನವರು ಇವ್ರು ಏನಾದರೂ ಆ ಥರ ಕೆಲಸ ಮಾಡ್ತಾರಾ? ಪ್ರಕರಣ ವಾಪಸ್ ತಗೊಳ್ಳೋದಕ್ಕೆ ಏನಾದರೂ ಓಡಾಡ್ತಾ ಇದ್ದಾರಾ? ಕೋರ್ಟಿಗೆ, ಸರ್ಕಾರದ ಮುಂದೆ, ಮಿನಿಸ್ಟರ್ ಮುಂದೆ ಹೋಗ್ತಾರಾ? ಇವರು ಏನೂ ಮಾಡಲ್ಲ. ಭಾಷಣ ಬಿಗಿಯೋದು, ಬೊಗಳೆ ಬಿಗಿಯೋದು, ಓಡಿ ಹೋಗ್ಬಿಡೋದು, ಕೇಸ್ ಹಾಕೋದು ಹುಡುಗರ ಮೇಲೆ. ಪಾಪ ಅಮಾಯಕ ಹುಡುಗರು ಗೊತ್ತಿರಲ್ಲ, ಜಗಳಾಡ್ತಾವೆ, ಒಂದು ಸಣ್ಣ ಚಾಕುನೂ ಇರಲ್ಲ, ಅವ್ರ ಹತ್ರ ಉದ್ದು ತಲವಾರ ಇರ್ತದೆ, ಹೊಡೆಸ್ಕೊತಾರೆ, ಸಾಯ್ತಾರೆ ಅಥವಾ ಕೇಸ್ ಹಾಕಿಸ್ಕೊತಾರೆ. ಇವರು ಓಡಿ ಹೋಗ್ಬಿಡೋದು. ಒಂದಿಷ್ಟು ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ, ಕ್ಯಾಕೆ ಹೊಡಿತಾರೆ, ಸೀಟಿ ಹೊಡಿತಾರೆ, ಅದ್ರ ಸಲುವಾಗಿ ಒಂದಿಷ್ಟು ಭಾಷಣ ಮಾಡಿ ಹೋಗ್ಬಿಡ್ತಾರೆ. ತೀರ್ಥಹಳ್ಳಿಯಲ್ಲಿ 22 ಜನ ಹಿಂದೂ ಕಾರ್ಯಕರ್ತರ ಮೇಲೆ, ಗೋರಕ್ಷಕರ ಮೇಲೆ ಕೇಸ್ ಆಯಿತು. ಯಾವ MP ಬರಲಿಲ್ಲ, ಹಿಂದೂ MP ಬರಲಿಲ್ಲ, ಯಾವ ಹಿಂದೂ MLA ಬರಲಿಲ್ಲ, ಹಿಂದೂ ಲೀಡರ್ ಬರಲಿಲ್ಲ, ಯಾರೂ ಬರಲಿಲ್ಲ. ಊರಿಗೆ ಹೋಗಿ ಮನೆಗೆ ಹೋಗಿ ಪೊಲೀಸರು ಇಟ್ಕೊಂಡು ಬಂದರು ಅವ್ರನ್ನ. ಎಷ್ಟೋ ಜನ ಊರೇ ಬಿಟ್ಟರು, ಒಬ್ಬ ಲೀಡರ್ ಬರಲಿಲ್ಲ, ಒಬ್ಬ ಹಿಂದೂ ಲೀಡರ್ ಬರಲಿಲ್ಲ. ಇವ್ರ ಕೆಲಸ ಏನು? ಪುಂಗಿದಾಸನ ಕೆಲಸ ಬೊಗಳೆ ಬಿಡೋದು, ಭಾಷಣ ಬಿಡೋದು, ಹೂಸ್ಬಿಟ್ಟು ಮೈಕಲ್ಲಿ ಹೂಸ್ಬಿಟ್ಟು ಗೊಬ್ಬೆ ಎಬ್ಬಿಸಿ ಓಡಿ ಹೋಗ್ಬಿಡೋದು. ಅದರ ಸಲುವಾಗಿ ಇವತ್ತು ಹಿಂದೂ ಸಂಘಟನೆಗಳು ಗಟ್ಟಿಯಾಗಿ ನಿಲ್ತಾ ಇಲ್ಲ. ಯಾರೂ ಕೂಡ ಯಾವೊಬ್ಬ ಹಿಂದೂ ಕಾರ್ಯಕರ್ತ, ಹಿಂದೂ ಅಭಿಮಾನಿ, ಹಿಂದೂ ಲೀಡರ್ಗಳನ್ನ ನಂಬುತ್ತಾ ಇಲ್ಲ. ಯಾಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿ ಯಾವತ್ತಿಗೂ ಕೂಡ ಕೇಸ್ ಹಾಕಿಸಿ ಓಡಿ ಹೋದಂತ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ ಅಲ್ಲ. ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ನೀವು ಎಷ್ಟೇ ಪ್ರಯತ್ನ, ನಿನ್ನೆನು ಕೂಡ ಅದೇ ಪ್ರಯತ್ನನೇ ಮಾಡ್ತಾ ಇದ್ರು. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಹಾಳು ಮಾಡಿಬಿಟ್ರೆ ಸೌಜನ್ಯ ಹೋರಾಟನ ಹಾಳು ಮಾಡಿಬಿಟ್ಟಂಗೆ ಅಂತ ಇವರ ಭ್ರಮೆ.